ಶ್ರೀ ಭುವನೇಲ ಸಮೇತ ರಂಗನಾಥ ಸ್ವಾಮಿಯ ರಥೋತ್ಸವದ ಅದ್ದೂರಿಯಾಗಿ ನೆರವೇರಿಸಿದರು. ವಿಚಾರ ಏನಂತಂದ್ರೆ, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಧನುರ್ಮಾಸದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 15ನೇ ತಾರೀಕು ಬ್ರಹ್ಮರಥೋತ್ಸವ ನಡೀತಿ ಕಾರ್ಯಕ್ರಮ. 5 ದಿನ ಸತತ ಕಾರ್ಯಕ್ರಮಗಳು, ವಿಶೇಷ ಪೂಜೆಗಳು, ಆಹ್ವಾನಗಳು ನಡೀತಾ ಇರ್ತವೆ. ಇವತ್ತಿನ ದಿನ ಕೊನೆಯ ದಿನದ ಆಗಿರ್ತಕ್ಕಂಥ ಬ್ರಹ್ಮರಥೋತ್ಸವ ಇರುತ್ತೆ ಶ್ರೀ ರಂಗನಾಥ ಸ್ವಾಮಿ. ಇಲ್ಲಿ ವಿಶೇಷ ಏನಂತಂದ್ರೆ, ರಂಗನಾಥ ಸ್ವಾಮಿ ಸಾಲಿಗ್ರಾಮದಲ್ಲಿ ವಿಭೀಷಣ ರಾಮರಿಗೆ ಪಟ್ಟಾಭಿಷೇಕ ಮಾಡಿದಾಗ ಸ್ಥಾಪನೆ ಮಾಡಿರ್ತಕ್ಕಂಥ ದೇವರು. ಇಲ್ಲಿ ಯಾರಿಗೆ ಸುಮಾರು ಜನ ಮಕ್ಕಳಾಗ್ದಿದ್ದಂಥವ್ರು, ಮದುವೆ ಆಗ್ದಿದ್ದಂಥವ್ರು, ಆಮೇಲೆ ಸುಮಾರು ಕಾರ್ಯಕ್ರಮಗಳು ಇಲ್ಲಿ ಏನೇನೋ ನೆರವೇರೋ ಅವ್ರವ್ರ ಕೋರಿಕೆ, ದೇವರ ಇಚ್ಛೆ ಅಂತ ಏನೇನು ಕೋರಿಕೆಗಳನ್ನ ನೆರವೇರಿಸಿದಾರ, ಆ ಕೋರಿಕೆಗಳೆಲ್ಲ ಭಗವಂತನ ನೆರವೇರಿಸಿದ್ದಾನೆ. ಇಲ್ಲಿ ನಾವು ಕೂಡ ಇಲ್ಲಿ ಬರ್ಬೇಕು ಅಂದ್ರೆ ಕಾರಣ, ಇಲ್ಲಿನ ಸ್ಥಳೀಯವಾಗಿ ಏನಂತಂದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಪೂಜೆಗಳು ನೆರವೇರಿಸ್ತಾ ಇದ್ರಿ. ಸುಮಾರು 25 ವರ್ಷದಿಂದನೂ ಬಂದು ಇಲ್ಲಿ ಪೂಜೆ ನಾವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಇಲ್ಲಿ ವಿಶೇಷನೂ ಕೂಡ ಏನು ವಿಚಾರ ಏನಂತಂದ್ರೆ, ನಮ್ಮ ಫಾರ್ಮ್ ಒಂದಿದೆ, ಅದು ಶ್ರೀ ರಂಗನಾಥ ಸ್ವಾಮಿ ಆಕಾರದಲ್ಲೇ ಇದೆ, ಶ್ರೀದೇವಿ ಭೂದೇವಿ ಆಕಾರದಲ್ಲೇ ಇದೆ. ನಮ್ಮ ಒಂದು ಜಮೀನು ಕೂಡ ಅದೇ ರೀತಿಯಲ್ಲಿ ಇದೆ. ಯಾಕಂದ್ರೆ ಇಲ್ಲಿಗೆ ಬಂದ ನಂತರನೇ ಇಲ್ಲಿ ಜಮೀನ್ ತಗೊಂಡಿದ್ ನಾವು. ಅದಕ್ಕೆ ತುಂಬಾ ವಿಶೇಷ ಈ ದೇವರು ವಿಚಾರ ಏನಂತಂದ್ರೆ, ಎಲ್ಲಾರ್ಗು ಅವ್ರವ್ರು ಇಷ್ಟೇ ಕಾರ್ಯಗಳ ಕಲ್ಪನೆಗಳು ಏನೇನಿದೆ ಅವ್ರದೆಲ್ಲ ನೆರವೇರಿದೆ. ಸುಮಾರು ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ವಿಶೇಷ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗಿರೋರು ಬೇಕಷ್ಟು ಜನ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಮೊದಲನೇ ಬಾರಿ MLA ಆಗಿರ್ತಕ್ಕಂಥ ನಮ್ಮ ಸುಧಾಕರ್ ಸರ್ ಅವರು ಕೂಡ ಇಲ್ಲೇ ಪೂಜೆಯನ್ನ ನೆರವೇರಿಸಿದ್ರು. ಅವತ್ತು ಇನ್ನ ಅವ್ರು MLA ಆಗಿರ್ಲಿಲ್ಲ. ಫಸ್ಟ್ ಪೂಜೆ ಮಾಡಿದ ನಂತರ ಅವರು MLA ಆದ್ರು, ಮಿನಿಸ್ಟರ್ ಆದ್ರು, ಈಗ MP ಆಗಿದ್ದಾರೆ. ಸುಮಾರು ವಿಶೇಷಗಳು ಇಲ್ಲಿ ರಂಗನಾಥ ಸ್ವಾಮಿದು ಇದೆ. ಆಮೇಲೆ ಇಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಏನು, ಇಲ್ಲಿ ಒಂದು ಈ ಸೊಬಗಿನ ನಾಡಿರ್ತಕ್ಕಂಥ ಈ ಒಂದು ಬೆಟ್ಟದ ಸೊಬಗಿನಲ್ಲಿ ರಂಗನಾಥ ಸ್ವಾಮಿನ ನಾವು ನೋಡ್ಬೋದು. ಇಲ್ಲಿ ದೇವರ ಹಿಂದೆ ಭಾಗದಲ್ಲಿ 2
ಪಾದರಕ್ಷೆಗಳ ತರ ಕಾಣಿಸುತ್ತೆ ಈ ಬೆಟ್ಟದಲ್ಲಿ. ಏನಂತಂದ್ರೆ ಆ ರಂಗನಾಥ ಸ್ವಾಮಿಗೆ ಆ ದೇವಸ್ಥಾನದ ಗರ್ಭದ ಗುಡಿ ಹಿಂದೆ 2 ಪಾದಗಳು ಕಾಣಿಸುತ್ತೆ. ಅದು ಆ ಪಾದಗಳು ದಾಟ್ತಾನೆ ಈಶಾ ಫೌಂಡೇಶನ್ ಇರುತ್ತೆ. ಇಲ್ಲಿ ಬಂದಿರತಕ್ಕಂತ ಎಲ್ಲ ವಿಶೇಷ ನಮ್ಮ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಇಲ್ಲಿನ ಕಾರ್ಯಕ್ರಮ ಸ್ವಚ್ಛತೆಯನ್ನು ಇಡಿ, ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ಬಂದು ಪೂಜೆಯನ್ನ ನೆರವೇರಿಸಿ ನಿಮ್ಮ ಕಲ್ಪನೆಗಳೆಲ್ಲ ಒಂದು ಭಗವಂತನ ಕೋರಿಕೆ ಏನಿದೆ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಯಸಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು SRS ದೇವರಾಜ್ ಅಂತ, ನನ್ನ ಬಾಮಾಯಿದ ಗೋವರ್ಧನ್ ಅಂತ.